ದುರ್ಯೋಧನನಿಗೆ ವಿವೇಕವನ್ನು ಹೇಳಿ ನೋಡಿದರೆ ಆತನು ನನ್ನ ಮೇಲೆ ಕುಪಿತನಾಗಿ ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧ ಸಹಾಯವನ್ನು ಪಡೆದು ಹಿಂತಿರುಗಿದನು. ಅಗ್ರಜನಾದರೂ ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ಅಗ್ರಜನು ಅಲಾಯುಧವನ್ನು ಹಿಡಿದು ಉಭಯತ್ರರು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಈಗ ಒಂದು ಉಪಾಯ ಮಾಡುವೆನು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಗ್ರಜನು ಈ ಮಾರ್ಗವಾಗಿ ನಡೆದುಕೊಂಡು ಬರುವಾಗ ತೊಂದರೆಗೊಳಿಸಿ ಮಾಯಾ ಚಿಂತೆಗೆ ಗುರಿಯಾಗಿಸಿದರೆ ಆತನು ಆಲೋಚಿಸಲು ನನ್ನ ಬಳಿಗೆ ಬರುವನು. ಆಗ ದುರ್ಯೋಧನನ ಚಿಂತೆಯನ್ನು ಮರೆಸಿ ಭೂ ಸಂಚಾರ ಮಾಡುವಂತೆ ಪ್ರೇರೇಪಿಸುವೆನು. ಅದೋ ಅಗ್ರಜನು ಈ ಮಾರ್ಗವಾಗಿ ಬರುತ್ತಿರುವನು. ಯೋಗಮಾಯೆ, ಜಾಗೃತಳಾಗು. ಬೇಗ ಪಶುರೂಪವನ್ನು ಧರಿಸಿ ಅಣ್ಣನನ್ನು ಹಿಂಬಾಲಿಸು. ಇದೇನಿದು? ಯಾವುದೋ ಒಂದು ಗೋವು ನನ್ನನ್ನು ಹಿಂಬಾಲಿಸುತ್ತಾ ಬರುತ್ತಿರುವುದಲ್ಲ. ಇರಲಿ, ಅದನ್ನು ಸಣ್ಣ ಶಿಲೆಯಿಂದ ಹೊಡೆದು ಬೆದರಿಸುವೆನು. ಇದೇನಿದು? ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟಿತಲ್ಲ. ಶಿವ ಶಿವ. ಹಕಟ ಕಟ ಗೋ ಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ದೋಷಕ್ಕೆ ಒಳಗಾದೆ. ಅಯ್ಯೋ ಪರಮಾತ್ಮ. ಹಕಟ ಕಟ ಗೋ ಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ದೋಷಕ್ಕೆ ಒಳಗಾದೆ. ಅಯ್ಯೋ ಶಿವ ಶಿವ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಗೋಪದಲ್ಲಿ. ಅಯ್ಯೋ ಪರಮಾತ್ಮ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಗೋಪದಲ್ಲಿ. ಕೊಂದ ಪಾಪವ ತೊಲಗುವ ಬಗೆಯ ಕಾಣೆನು ನಾನ ಕಟ. ಅಯ್ಯೋ ಕಾಣೆನು ನಾನ ಕಟ. ಹಕಟ ಕಟ ಗೋ ಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ದೋಷಕ್ಕೆ ಒಳಗಾದೆ. ಅಯ್ಯೋ ಪರಮಾತ್ಮ. ಗೋಗಳ ರಸ ಗೊಲ್ಲನಾಗಿ ಗೋವಧೆಯನ್ನೇ ಮಾಡಿದೆನೆ. ಅಯ್ಯೋ ಪರಮಾತ್ಮ. ಗೋಗಳ ರಸ ಗೊಲ್ಲನಾಗಿ ಗೋವಧೆಯನ್ನೇ ಮಾಡಿದೆನೆ. ಯಾರಿಗೇಳಲಿ ಏನ ಮಾಡಲಿ? ಯಾರಿಗೇಳಲಿ ಏನ ಮಾಡಲಿ? ವ್ಯಥೆಗೆ ಗುರಿಯಾದೆ. ಅಯ್ಯೋ ವ್ಯಥೆಗೆ ಗುರಿಯಾದೆ. ಹಕಟ ಕಟ ಗೋ ಹತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ದೋಷಕ್ಕೆ ಒಳಗಾದೆ. ಇದೇನು ಬಲಭದ್ರ, ಈ ರೀತಿ ಚಿಂತಾಮಗ್ನಾಗಿರುವೆ? ಬಲಭದ್ರ, ಇದೇನು ಈ ರೀತಿ ಚಿಂತಾಮಗ್ನಾಗಿರುವೆ? ಸಾರ್ಥಕಿ, ಸಾರ್ಥಕಿ, ನಾನು ಈ ದಿನ ಗೋಹತ್ಯೆ ಪಾಪಕ್ಕೆ ಗುರಿಯಾದೆನು. ಏನು ಗೋಹತ್ಯೆ? ಹಾಗಾದರೆ
ಪಾಪ ನಿವಾರಣೆಗೆ ಬಲ್ಲವರಲ್ಲಿ ಆಲೋಚಿಸು. ಬಲ್ಲವರು ಯಾರಿದ್ದಾರೆ ಸಾರ್ಥಕಿ? ನಮ್ಮ ಶ್ರೀಕೃಷ್ಣ ಪರಮಾತ್ಮನಿಲ್ಲವೇ? ಅಲ್ಲ, ನಮ್ಮ ಶ್ರೀಕೃಷ್ಣನನ್ನು ಕರೆದುಕೊಂಡು ಬಾ, ಅವನಲ್ಲಿ ಆಲೋಚಿಸುವೆನು. ಹಾಗೇ ಆಗಲಿ. ಅಗ್ರಜ, ಅಗ್ರಜ. ಕೃಷ್ಣ, ಕೃಷ್ಣ. ಇದೇನು ಅಗ್ರಜ, ಚಿಂತಾಮಗ್ನನಾಗಿರುವೆ? ಕೃಷ್ಣ, ನಾನು ಈ ದಿನ ಗೋಹತ್ಯೆ ಪಾಪಕ್ಕೆ ಗುರಿಯಾದೆನು. ಏನು ಗೋಹತ್ಯೆಯ? ಶಿವ ಶಿವ, ಗೋಹತ್ಯೆಯ ಮಹಾ ಪಾಪ ಅಲ್ಲವೇ ಅಣ್ಣ? ಕೃಷ್ಣ, ಕೃಷ್ಣ, ನಾನು ಈಗಲೇ ಭಯಪಟ್ಟಿರುವೆನು, ಮತ್ತಷ್ಟು ಭಯಪಡಿಸಬೇಡ. ತೋರಿಸೋ ನೀ ಪತವ ಕೃಷ್ಣ, ತೋರಿಸೋ ನೀ ಪತವ ಕೃಷ್ಣ, ತೋರಿಸೋ ನೀ ಪತವ. ತೋರಿಸೋ ನೀ ಪತವ ಕೃಷ್ಣ, ತೋರಿಸೋ ನೀ ಪತವ ಕೃಷ್ಣ, ತೋರಿಸೋ ನೀ ಪತವ. ಹತಭಾಗ್ಯನಾದೆನು ಗತಿಯೇನು ತೋರದೆ, ಹತಭಾಗ್ಯನಾದೆನು ಗತಿಯೇನು ತೋರದೆ, ಮತಿಮಂಜನಾದೆ ವೃಷಭಹತ್ಯವಾದೆ. ಮತಿಮಂಜನಾದೆನು ವೃಷಭಹತ್ಯವಾದೆ. ತೋರಿಸೋ ನೀ ಪತವ ಕೃಷ್ಣ, ತೋರಿಸೋ ನೀ ಪತವ ಕೃಷ್ಣ, ತೋರಿಸೋ ನೀ ಪತವ ಕೃಷ್ಣ. ಗೋಹತ್ಯೆ ಪಾಪ ನಿವಾರಣೆಗೆ ಯಾವುದಾದರೂ ಉಪಾಯವನ್ನು ಹೇಳು, ಅದರಂತೆ ಮಾಡುತ್ತೇನೆ. ಅಗ್ರಜ, ಇಂದಿನಿಂದ 28 ದಿನಗಳ ಕಾಲ ಅನೇಕ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ, ಅನೇಕ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ, ಭಗವತ್ ಸೇವೆಯನ್ನು ಮಾಡಿದರೆ ಗೋಹತ್ಯಾ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪನಿ ಮುನಿಗಳು ಹೇಳುತ್ತಿದ್ದರು. ಅದರಂತೆ ಮಾಡುವಣ್ಣ. ಕೃಷ್ಣ, ನಾನು ಈಗಲೇ ಭೂ ಸಂಚಾರಕ್ಕೆ ಹೊರಡುವೆನು, ರಾಜ್ಯ ವಿಚಾರದಲ್ಲಿ ಎಚ್ಚರಿಕೆ ಎಂದಿರು. ಆಗಲಿ ಅಣ್ಣ. ಬಲಭದ್ರ, ಈಗ ತಾನೇ ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡುತ್ತೇನೆ ಎಂದು ಹೇಳಿ ಈಗ ನೀನೇ ಭೂಸಂಚಾರಕ್ಕೆ ಹೊರಟರೆ ಪಾಪ ಆ ದುರ್ಯೋಧನನ ಗತಿ? ಸಾರ್ಥಕಿ, 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 ಪಾಂಡವರು ಕೌರವರು ಅನ್ನೇರೇನಯ್ಯ, ಅವರವರ ಒಡೆದಾಡಿ ಬಡಿಯಲಿ, ನನಗಾಗಬೇಕಾದದ್ದೇನು? ಈಗ ಒದಗಿರುವ ಗೋಹತ್ಯೆ ಪಾಪ ನಿವಾರಣೆ ಅಷ್ಟೇ ಸಾಕು. ಕೃಷ್ಣ, ಅಣ್ಣ, ನಾನೀಗಲೇ ಭೂಸಂಚಾರಕ್ಕೆ ಹೊರಡುವೆನು, ರಾಜ್ಯ ವಿಚಾರದಲ್ಲಿ ಎಚ್ಚರಿಕೆ ಎಂದಿರು. ಆಗಬಹುದು ಅಣ್ಣ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ನನಗೆ ಬೇಕಾದದ್ದು ಇಷ್ಟೇ. ಅಗ್ರಜನು ಭೂಸಂಚಾರವನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಕುರುಕ್ಷೇತ್ರ ಮಹಾಯುದ್ಧವನ್ನೇ ಸಮಾಪ್ತಿಗೊಳಿಸುವೆನು. ಕೃಷ್ಣ, ಕಷ್ಟವಯ್ಯ ನಿನ್ನ ಸಾವಾಸ. ಇಲ್ಲದ ದೂರನ್ನು ಬಲಭದ್ರನ ಮೇಲಿರಿಸಿ ಈಗ ಭೂಸಂಚಾರ ಹೊರಟುವಂತೆ ಮಾಡಿದೆ. ಇನ್ನು ನಿನ್ನನ್ನೇ ನಂಬಿರುವ ನಮ್ಮಗಳಿಗತಿ ಏನು ಮಾಡುವೆಯೋ? ಸಾತ್ಯಕಿ, ನಿನಗೆ ಭಯವೇಕೆ? ಹಲಾಯುಧನಾಗಿ ಅಗ್ರಜನು ಕೌರವರ ಕಡೆ, ನಿರಾಯುಧನಾಗಿ ನಾನು ಪಾಂಡವರ ಕಡೆ. ಉಭಯತ್ರರರು ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಹೀಗೆ ಮಾಡಿದೆನು. ನೀನು ಚಿಂತಿಸಬೇಡ, ನಡೆ. ಹಸ್ತಿನಾವತಿಗೆ ಹೋಗಿ ದುರ್ಯೋಧನಾದಿಗಳಿಗೆ ವಿವೇಕವನ್ನು ಹೇಳಿ ನೋಡೋಣ. ಕೃಷ್ಣ, ನಿನ್ನ ಮಹಿಮೆ ತಿಳಿಯ ಸಾಧ್ಯವೇ? ಗೋಪಾಲ ಕೃಷ್ಣ, ನಿನ್ನ ಮಹಿಮೆ ತಿಳಿಯ ಸಾಧ್ಯವೇ? ನಿನ್ನ ಮಹಿಮೆ ತಿಳಿಯ ಸಾಧ್ಯವೇ? ಗೋಪಾಲ ಕೃಷ್ಣ, ನಿನ್ನ ಮಹಿಮೆ
ಮಹಿಮೆ ತಿಳಿಯ ಸಾಧ್ಯವೇ? ದೇವಕಿಗೆ ಕೂಸಾದೆ ವಸುದೇವಗೆ ಮಗನಾದೆ, ದೇವಕಿಗೆ ಕೂಸಾದೆ ವಸುದೇವಗೆ ಮಗನಾದೆ, ಬಾಯಲಿ ಬ್ರಹ್ಮಾಂಡವನ್ನೇ ಯಶೋದೆಗೆ ತೋರಿಸಿದೆ, ಬಾಯಲಿ ಬ್ರಹ್ಮಾಂಡವನ್ನೇ ಯಶೋದೆಗೆ ತೋರಿಸಿದೆ, ವಲ್ಲಭ ಮೇಯರನ್ನು ಚೆಲ್ಲಾಟ ಮಾಡಿಸಿದೆ, ವಲ್ಲಭ ಮೇಯರನ್ನು ಚೆಲ್ಲಾಟ ಮಾಡಿಸಿದೆ, ನಿನ್ನ ಮಹಿಮೆ ತಿಳಿಯ ಸಾಧ್ಯವೇ? ಗೋಪಾಲ ಕೃಷ್ಣ ನಿನ್ನ ಮಹಿಮೆ ತಿಳಿಯ ಸಾಧ್ಯವೇ? ಕಾಳಿಂಗದಿ ನಾಟ್ಯವಾಡಿ ಕಂಸನನ್ನು ಧ್ವಂಸ ಮಾಡಿ, ಕಾಳಿಂಗದಿ ನಾಟ್ಯವಾಡಿ ಕಂಸನನ್ನು ಧ್ವಂಸ ಮಾಡಿ, ಧರ್ಮಕ್ಕಾಗಿ ದರೆಯ ಧರಿಸಿ ಲೋಕವನ್ನೇ ಉದ್ಧರಿಸಿ, ಧರ್ಮಕ್ಕಾಗಿ ದರೆಯ ಧರಿಸಿ ಲೋಕವನ್ನೇ ಉದ್ಧರಿಸಿ, ಗೋವಿಂದ ಗೋವರ್ಧನ ನಿನ್ನ ಮಹಿಮೆ ಅದ್ಭುತ, ಗೋವಿಂದ ಗೋವರ್ಧನ ನಿನ್ನ ಮಹಿಮೆ ಅದ್ಭುತ, ನಿನ್ನ ಮಹಿಮೆ ತಿಳಿಯ ಸಾಧ್ಯವೇ? ಗೋಪಾಲ ಕೃಷ್ಣ ನಿನ್ನ ಮಹಿಮೆ ತಿಳಿಯ ಸಾಧ್ಯವೇ?
ಕಳೆದ ದುಃಖದ ದಿನಗಳನ್ನು ನೆನೆದು ನೀನೇಕೆ ನಿನ್ನ ಮನಃಶಾಂತಿಯನ್ನು ನಾಶ ಮಾಡಿಕೊಳ್ಳುವೆ? ನಿನ್ನ ಬಹುದಿನದ ಬಯಕೆ ಈಡೇರುವ ಕಾಲ ಸನಿಹವಾಗಿದೆ. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ 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 ಎಂಬ ಸಾಗರದ ಕಡಲಡದ ಕ್ರಾಂತಿಯ ರಣಮಾರಿ ಕೆರಳಿ ಕಿಡಿಗೈದು ದೇಶದ ಪ್ರತಿಕಾರದ ಜ್ವಾಲೆಯನ್ನೇ ಹೂಳುತ್ತಾ ನಿಂತಿರುವಾಗ ಇನ್ನೆಲ್ಲಿಯ ಶಾಂತಿ ಸಮಾಧಾನ ಧರ್ಮಜ? ಕುಲಸತಿ ಪಾಂಚಾಲ್ಯಂ ಸಭೆಗಳ ತರಿಸಿ ವಸ್ತ್ರಾಪಹರಣವಂಗೈದ ಕುಲಸತಿ ಪಾಂಚಾಲ್ಯಂ ಸಭೆಗಳ ತರಿಸಿ ವಸ್ತ್ರಾಪಹರಣವಂಗೈದ ಸಾಧ್ವಿ ಮಣಿ ದ್ರೌಪದಿಗೆ ಕೈ ತೋರಿ ಹೊಡೆ ತಟ್ಟಿ ಕರೆದ ಆ ದುರುಳ ಕೌರವನ ಲೋಕ ಭೀಕರವಾಗಿ ವಧಿಸುವನು ಘೋರ ಸಮರಾಂಗಣದಿ. ಪರಮ ಸಾಧ್ವಿ ಮಣಿ ದ್ರೌಪದಿಯ ಛಡ ಹಿಡಿದು ಜಗ್ಗಿಸಿ ತಂದು ದೊಡ್ಡ ಮಾನವಸ್ತ್ರ ಕಿತ್ತೆಸೆದ ನೆಮ್ಮದಿಯ ಕಡಲೊಡೆದ ಕರಾಳರ ಕಸರ ಖಿನ್ನಲಿಯನ್ನೆರೆದು ಕೆಂಗಣ್ಣ ತೆರೆದು ನಿಂತಿರುವ ಈ ಕುರುಭೈರವ ರಕ್ತಾಭಿಷೇಕಕ್ಕೆ ಆ ದುರುಳರ ರಕ್ತ ಕಣ್ಣೀರ ಕೇಶಪಾನ ಮಾಡಿಸಿದಾಗಲೇ ನನಗೆ ಶಾಂತಿ ಸಮಾಧಾನ ಅಗ್ರಜ. ಕುರುಕುಲಾದ ಮರನು ವಾದಿಸುವನು ವೈರಿ ಕುರುಕುಲಾದ ಮರನು ವಧಿಸುವನು ಸಿರಿಯಿಮ್ಮೆರೆದು ದುರಹಂಕಾರದಿ ಸಿರಿಯಿಮ್ಮೆರೆದು ದುರಹಂಕಾರ ಧಿಕ್ಕರಿಸಿ ಬಲು ಸೊಕ್ಕಿನಿ ಮರವ ವೈರಿ ಕುರುಕುಲಾದ ಮರನು ವಧಿಸುವನು. ಅಗ್ರಜ ಸಹೋದರ, ಅನುಜರೆಂಬುವ ಅಕ್ಕರೆ ಇಲ್ಲದೆ ಸೊಕ್ಕಿದ ಕುರುಡರ ಕುಂದಿಗಳ ಅನುಜರೆಂಬುವ ಅಕ್ಕರೆ ಇಲ್ಲದೆ ಸೊಕ್ಕಿದ ಕುರುಡರ ಕುಂದಿಗಳು ಪಕ್ಕ ಸವೆಲ್ಲವ ಬೊಪ್ಪಿಸಿ ನ್ಯಾಯವನ ಸಂಖ್ಯೆ ರಕ್ತಸರ ಪಕ್ಕ ಸವೆಲ್ಲವ ಭಕ್ಷಿಸಿ ನಮಗ ನ್ಯಾಯವನ ಸಂಖ್ಯೆ ರಕ್ತಸರ ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಣುಟ್ಟಿಸದಿರುವೆನ ರಣದೊಳಗೆ ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಣುಟ್ಟಿಸದಿರುವೆನ ರಣದೊಳಗೆ ಸಭೆಯಳು ಪತ್ನಿಯ ಗರ್ಭದಿ ಜರಿದ ಸಭೆಯಳು ಪತ್ನಿಯ ಗರ್ಭದಿ ಜರಿ ದುರ್ಮರ್ಕರ ವರದೇನು ಮಗನು ವೈರಿ ಕುರುಕುಲಾದ ಮರನು ಕುರುಕುಲಾದ ಮರನು ಸಿಗಿದು ಬಿಸಾಡು. ಅಶೀರಗನ ಶಸ್ತ್ರ ವಿಶಾರದರವರು ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರ ಗೆದರೆ ಗರಗದ ಪ್ರವೀಣರು ಛಲದೋರ್ದಂಡ ನಾಯಕರು ಅಖಂಡ ಭರತ ಗಂಡ ಚಕ್ರವರ್ತಿ ಸಾರ್ವಭೌಮ ಪಾಂಡು ಕುಮಾರರಾದ ನಾವು ಓ ಕಳರು ನಮ್ಮ ಸತಿಯ ವಸ್ತ್ರಾಪರಣ ಮಾಡುತ್ತಿದ್ದಾಗ ತಲೆ ತಗ್ಗಿಸಿ ಕುಳಿತಿದ್ದೇವೆಂದು ಇಡೀ ತ್ರಿಭುವನವೇ ಪ್ರಯಾಸ ಮಾಡದಿರುವುದೇ ಧರ್ಮಜ. ದ್ರುಪದ ನಂದಿನಿ ದ್ರೌಪದಿ ನೀನು ದುಃಖಿಸಬೇಡ. ನಿನಗೆ ಕೈ ತೋರಿ ತೊಡೆ ತಟ್ಟಿ ಕರೆದ ಆ ದುರುಳ ಕೌರವನ ತೊಡೆಯನ್ನು ಮುರಿದು ನಿನ್ನ ಮುಡಿ ಹಿಡಿದಳೆ ತಂದು ನಿನ್ನ ವಸ್ತ್ರಾಪರಣಕ್ಕೆ ಪ್ರಯತ್ನಿಸಿದ ಆ ದುಷ್ಟ ದುಶ್ಯಾಸನ ಸ್ಥಳವನ್ನು ಬಗೆದು ಅವನ ಗುಂಡಿಗೆ ಸೂದ ಕರ್ಣನ ರುಂಡದಲ್ಲಿ ತುಂಬಿ ಕುತಂತ್ರಿ ಶಕುನಿ ಕ್ರೋಧ ಕಿಚ್ಚನ ಕಪ್ಪನ್ನು ಕಿತ್ತು ಢಾಕಿನಿಗೆ ಹೊಡೆಸಿದ್ದೇನೆ. ಇಷ್ಟಾಗದ ಹೊರತು ನನಗೆ ಶಾಂತಿ ಇಲ್ಲ ಧರ್ಮಜ, ಶಾಂತಿ ಇಲ್ಲ. ದುರುಳ ಕೌರವರನ್ನು ಮರಣಗೊಳಿಸದೆ ತೆರೆಯಲ್ಲಿರಲು ಬಿಡುವೆನೆ. ದುರುಳ ಕೌರವರನ್ನು ಮರಣಗೊಳಿಸದೆ ತೆರೆಯಲ್ಲಿರಲು ಬಿಡುವೆನೆ. ರಣದೊಳವರ ರಕ್ತಪಾನ ಮಾಡದಿರುವೆನೆ.
ರಣದಳವರ ರಕ್ತಪಾನ ಮಾಡದಿರುವೆನೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಹೋದನು ಮೆಟ್ಟಿಕೊಳ್ಳುವೆ. ಪತ್ನಿಯ ಮುಡಿ ಮುಟ್ಟಿದವನ ಮೆಟ್ಟಿಕೊಳ್ಳುವೆ, ಹೋದದು ಮೆಟ್ಟಿಕೊಳ್ಳುವೆ. ಗರ್ವಡಿ ಕಡೆ ಕಟ್ಟಿದವನ ಕುಟ್ಟಿಕೊಳ್ಳುವೆ, ಕಡೆ ಕುಟ್ಟಿಕೊಳ್ಳುವೆ. ಗರ್ವಡಿ ಕಡೆ ಕಟ್ಟಿದವನ ಕುಟ್ಟಿಕೊಳ್ಳುವೆ, ಕಡೆಯಲ್ಲಿ ಕುಟ್ಟಿಕೊಳ್ಳುವೆ. ಸುಳ್ಳ ಕೌರವರನ್ನು ಮನನಗೊಳಿಸದೆ ಕರೆಯಲ್ಲಿರಲು ಬಿಡುವೆನೆ. ಹಣದಳವರ ರಕ್ತಪಾನ ಮಾಡದಿರುವೆನೆ. ರಣದಳವರ ರಕ್ತಪಾನ ಮಾಡದಿರುವೆನೆ. ಸಹೋದರ ಭೀಮಸೇನ, ನಿನ್ನ ಹೃದಯದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಪಾರ್ಥ, ಹೋದ ಕಾರ್ಯವೇನಾಯಿತು? ಅಗ್ರಜ, ಶ್ರೀಕೃಷ್ಣ ಪರಮಾತ್ಮರು ನಮ್ಮ ಪಕ್ಷವನ್ನು ವಹಿಸಿದರು. ಕೇಳಿದೆಯ ಭೀಮ? ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನೆಂದು ಅರ್ಜುನನು ಸಮಾಚಾರ ತಂದಿರುವನು. ಪರಮಾತ್ಮನು ಬರಲಿ, ಮುಂದಿನ ಕಾರ್ಯಗಳನ್ನು ಚಿಂತಿಸೋಣ. ಕೃಷ್ಣ ದೇವಾ ಕೃಷ್ಣ ದೇವಾನಿ ದಯತೋ ಸನ್ಮತಿ ದಾತ ಹೃದನರ ಪ್ರೀತ ಸನ್ಮತಿ ದಾತ ಹೃದನರ ಪ್ರೀತ ಸನ್ಮತಿ ದಾತ ಕೃಷ್ಣ ಅನುದಿನ ನಿನ್ನ ಗಣಪಾದವನ ಅನುದಿನ ನಿನ್ನ ಗಣಪಾದವನ ಅನುದಿನ ನಿನ್ನ
ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದೆಯ ಪುರುಷೋತ್ತಮ. ನಮ್ಮ ಮೊರೆಯಾಲಿಸಿ ನಮ್ಮ ಪಕ್ಷ ವಹಿಸಿದೆಯ ದೇವದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿ ಅಪಾರವಾದುದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀನು ಯಾವ ನಿರ್ಧಾರ ಕೈಗೊಳ್ಳುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ, ಸಮರವನೊಲ್ಲೆನಯ್ಯ ಪರಮಾತ್ಮ. ಕಲಸಂಬ ಕುಳಿಯಂತೆ ತಿರಿಗೋಗ ನಶ್ವರ, ಕಲಸಂಬ ಕುಳಿಯಂತೆ ತಿರಿಗೋಗ ನಶ್ವರ. ಹಿಮದನ್ವಯ ಅಶಾಶ್ವತ ನರಜನ್, ಹಿಮದನ್ವಯ ಅಶಾಶ್ವತ ನರಜನ್, ಹಿಮದನ್ವಯ ಅಶಾಶ್ವತ ನರಜನ್ಮ. ಸಮರವನೊಲ್ಲೆನಯ್ಯ. ದುರಾಸೆಗೆ ಕಾಳಗ ಬಯಸಿ ನರ ಆಜ್ಞೆಗೆ ನಾವು ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಂಬುದೇ. ದರೆಯ ದುರಾಸೆಗೆ ಕಾಳಗ ಬಯಸಿ ನರ ಆಜ್ಞೆಗೆ ನಾವು ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಂಬುದೇ. ಎನ್ನೋ ಒಂದು ಮಣ್ಣಿಗೋಸ್ಕರ, ಎನ್ನೋ ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಕೊಡೆದಾಡಿ ಮಾಡಿದರು. ಅಲ್ಲವೇ ದೇವ? ಹಿಂದೆ ಅನೇಕರು ಒಡೆದಾಡಿ ಮಾಡಿದರು. ಭರತ ಭೂಮಿಯ ಯಾರಾಳಿದರು ಸರಿ. ಭರತ ಭೂಮಿಯನ್ನು ಯಾರಾಳಿದರು ಸರಿ. ಸಮರವನೊಲ್ಲೆನಯ್ಯ, ಸಮರವನೊಲ್ಲೆನಯ್ಯ ಯದುಪತಿ. ಪರಮಾತ್ಮ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಅಭಿಮತ ವಾಸುದೇವ, ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಧರ್ಮದ ನುಡಿಗಳಿಗೆ ಕಟ್ಟು ಬಿದ್ದು ಅದು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬೆಳೆಸಿರುತ್ತದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಮಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಛೇ ಛೇ, ಧಿಕ್ಕಾರವಿರಲಿ ಈ
ನನ್ನ ಹೇಳಿ ಜನ್ಮಕ್ಕೆ. ಸಹಸ್ರ ಭುಜಬಲವುಳ್ಳ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ. ಇನ್ನು ಅರ್ಜುನ? ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಬಹುಬೇಗ ತೊಲಗಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃ ಎಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ಸುಡಬೇಕು ಈ ಹೇಳಿದನು. ಓ, ಶಿವನನ್ನೇ ಮೆಚ್ಚಿ ಪಾಶುಪತಾಸ್ತ್ರವನ್ನು ಪಡೆದ ವೀರ ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದರೆಂದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು ಅಣ್ಣ? ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿಹೆಯೇ ಕೃಷ್ಣ ಅಲ್ಲ ಸಹೋದರಿ, ದುರುಳ ಕುರು ರಾಕ್ಷಸರು
ಹಿಡಿದ ಪತ್ನಿಯನ್ನು ವಜ್ರ ವೈಢೂರ್ಯಗಳ ಪರಿಪಂಥದಲ್ಲಿ ಪಣವಾಗಿರಿಸಿ ಸೋತ ಧರ್ಮಪ್ರಭು ಇವರು ನನ್ನ ಪತಿಯೇ. ಪಾಂಚಾಲಿ, ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಭಂಡ ಬಕನನ್ನೇ ಕೊಂದ ಮಹಾನ್ ಧೋರ್ದಾಂಡ ಭೀಮಸೇನ, ನಿನಗೇಕೆ ಈ ಗದಾದಂಡ? ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೋ. ಇನ್ನು ಪರಶುವಿನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಧೀವಿ, ಶ್ವೇತವಾಹ, ಭೀಮತ್ಸು, ಧನಂಜಯ, ಸವ್ಯಸಾಚಿ, ಅಬ್ಬಬ್ಬ ದಶನಾಮಧೇಯ ಪರಮವೀರ ಪಾಂಚಾಲಿ, ನಿನಗೆ ಈ ಗಾಂಧೀವ ಬೇರಿಕೇರು. ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳೆನನ್ನು ತೊಟ್ಟುಕೋ. ಚೇಚೆ ಅಣ್ಣ, ಇವರವರು ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರುಗಳು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗೆಯಾಗಿ ಸಮರಾಂಗಣಕ್ಕೆ ನುಗ್ಗಿ ಅಂದು ನೆರೆದ ಸಭಿಕರ ನಡುವೆ ನನ್ನ ಜಡೆಗೆ ಕೈ ಚಾಚಿದವನ ಒಡಲನ್ನು ಸೀಳಿ ಅವನ ಬಿಸಿ ನೆತ್ತರಿನಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳಿ. ಇಲ್ಲವಾದರೆ ಅಗ್ನಿಸುತೆಯಾದ ನಾನು ಚಿತೆಯನ್ನೇರಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆ. ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಹೀಗಾಯಿತಲ್ಲ ಎಂದು ಕೇಳಿದೆನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿ ಕಟ್ಟುವೆನೆನುತ ಗನಗದಾ ದಂಡದಿ ದುರ್ಯೋಧನನ ತೊಡೆಯ ಹುಡಿಗುಟ್ಟುವೆನೆನುತ ಹಿಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಯ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಇಡಿಂಬ ಮನೋಹರ. ಅಡಗಲಿ ಈ ನಿನ್ನ ಕೋಹಕ ಕಂಠದ ಕರುಳಿರುವ ಬಿರುನುಡಿ. ಕಣ್ಣೀರ್ ಗರೆಯದರೆ ವಲ್ಲವೇ ಈ ನಿನ್ನ ಒಂದು ಹನಿ ಕಂಬನಿಗೆ ಬದಲಾಗಿ ಹಾಗೆ ಹೆಂಡಿನ ಕಣ್ಣಲ್ಲಿ ಶತಸಹಸ್ರ ಬಿಡಿ ಕಂಬನಿಯ ತರಿಸುವೆನು. ಕಾಲನೇ ಕೌರವರ ಬೆಂಗಾವಲಾಗಿ ನಿಲ್ಲಲಿ. ಕಲಕಿ ಕಲಕಿ ಕುರು ಸಮುದ್ರವ ಸೆಳೆತರುವೆ ನಾನು. ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಡಲ ಮುಡಿಗುಟ್ಟಿ ಬಾತಗೆ ದುರ್ಯೋಧನನ ತೊಡೆಯ ದ್ರುಪದ ಸುತೆ ಕಟ್ಟಿಸುವನು ಹೇ ನಿನ್ನ ಮುಡಿಯ. ಪಡೆದಿರುವೆದೆಯ ನರಕಮರ್ದನ ಕೇಳೆನ್ನ ಕೊನೆಯ ಅಭಿಪ್ರಾಯ. ಬಲು ಸೊನ್ನತೆಯ ಕೊಲ ಹಾಟಿಗಳನ್ನು ಸಲ ತಂದು ನಡಕ ತಲೆಗಳನ್ನು ಹೆಣಗಳನ್ನು ಕೆಡವಿರಲು ದಾಹ ಮುಗಿಸಿಕೊಳ್ಳುವೆ. ಬಲು ಸೊನ್ನತೆಯ ಕೊಲ ಹಾಟಿಗಳನ್ನು ಸಲ ತಂದು ನಡಕ ತಲೆಗಳನ್ನು ಹೆಣಗಳನ್ನು ಕೆಡವಿರಲು ದಾಹ ಮುಗಿಸಿಕೊಳ್ಳುವೆ. ನನ್ನ ದಾಹ ಮುಗಿಸಿಕೊಳ್ಳುವೆ. ಪರಮಾತ್ಮ ಪಾಂಡವರ ರಸಿಯ ಕುರುಬನ್ನು ಮುಟ್ಟಿದ ಕಂಡ ಕೌರವರ ಗುಂಡಿಗೆ ಸೀಳಿ
ಬಲಸೋನ್ನತೆಯ ಕುಲಹಾದಿಗಳನ್ನು ತಂದು ರಣಕ್ಕೆ ತಲೆಗಳನ್ನು ಎಣಗಳನ್ನು ಕೆಳವಿರಲು ದಾಹ ಮುಗಿಸಿಕೊಳ್ಳುವೆ. ನನ್ನ ದಾಹ ಮುಗಿಸಿಕೊಳ್ಳುವೆ. ವಾಸುದೇವ, ದಾಯಾದಿಗಳ ರುಂಡ ಮುಂಡಗಳನ್ನು ತುಂಡರಿಸಿ ರಣಚಂಡಿಗೆ ಔತಣವ ಮಾಡದೆ ಬಿಡೆ. ದಯಮಾಡಿ ಈ ಸಂಜೆಯನ್ನು ನಿರಾಕರಿಸಿಬಿಡು. ಭೀಮಸೇನ, ಹೌದು ವಾಸುದೇವ, ಆವಿಗೆ ಹಾಲೆರೆದು ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ನಮಗೆ ಸಂಧಿಯೇ? ಪರೋಕ್ಷ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವಂ. ಪರೋಕ್ಷ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವಂ. ವಿಧ ವಿಧಾಸ್ತ್ರ ಪ್ರಯೋಗದಿ ಗಳಿಸಿದೆ ನಾ ವಿಜಯನೆಂಬ ಬೆಸರಂ. ಹರಿಗಳಾತಗೈಯಲ್ ಅಮಿಸೋತ್ಸಾಹದಿಂದಿಹ ಅನುಜರ ಈ ಪರಿಸೋಯಿಪುದು ತರವೆ ಧರ್ಮಜಗೆ. ಕೃಷ್ಣ ಇದರಿಂದ ಘೋರ ವಿಪತ್ತುಗಳು ಸಂಭವಿಸಿದವು ಸರಿಯೇ, ಮಹದಾದಿ ಲೋಕಗಳು ಮಡುವಿನಲ್ಲಿ ಮುಳುಗಿದರವು ಸರಿಯೇ. ನಾವು ಇವಾವುದನ್ನು ಲೆಕ್ಕಿಸೆವು. ಮುಖ್ಯವಾಗಿ ಪಾಂಡವರ ಕೀರ್ತಿಯು ಅಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನೀವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧ ಯುದ್ಧ ಬೇಕು. ಅರ್ಜುನ, ಅರ್ಜುನ, ಧರ್ಮನಂದನ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಆದರೆ ಅವರಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರ ಕೈಗೊಳ್ಳುವೆ? ಪರಮಾತ್ಮ, ಧರ್ಮನಂದನ, ಕಾಳಗ ಕೈವುದು ಅಸಮತ ಬೆಮಗೆ. ಕಾಳಗ ಕೈವುದು ಅಸಮತ ಬೆಮಗೆ. ಅಡಿಸ ಬೇಡನ ಬೇಡುವೆ ದೇವ. ಬೇಡುವೆ ದೇವ, ಶಾಂತಿಯಿಂದಲೇ ರಾಜ್ಯವ ಪಡೆವ. ಶಾಂತಿಯಿಂದಲೇ ರಾಜ್ಯವ ಪಡೆವ. ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಸಮರದಿಂದ ತರುವ ಪಾಪದ ಫಲ ಬೇಕೆ. ಸಮರದಿಂದ ತರುವ ಪಾಪದ ಫಲ ಬೇಕೆ. ಕದನವೋ ನಮಗೆ ಓ ದೇವ, ಕದನವೋ ನಮಗೆ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಸಹೋದರಿ ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾರಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ ಆಗಬಹುದು ವಾಸುದೇವ.
ಅಣ್ಣ, ಸಹೋದರಿ, ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟುರಿಯಾ? ಏನೇ ಆದರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಣ್ಣ. ಸಹೋದರಿ, ಈ ವೇದನೆ ಸೋದರಿ, ಸಹೋದರಿ, ವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ, ಚಿಂತಿಸದಿರು ನಾನಿರುವೆ, ವೇದನೆ ಸೋದರಿ. ದುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿ ಹಿಡಿದಳೆ ತಂದು, ಸರ್ವರ ಗಿರಿಗಳು ಮಾನ ಪಾರಿಸುವ ಸಮಯದಿ ನೀನಂದು. ದುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿ ಹಿಡಿದಳೆ ತಂದು, ಸರ್ವರ ಗಿರಿಗಳು ಮಾನ ಪಾರಿಸುವ ಸಮಯದಿ ನೀನಂದು. ಕೃಷ್ಣ 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 ಮುಕುಂದ ಗೋವಿಂದ ಗೋಪಾಲ ಎಂದು. ಕೃಷ್ಣ ಮುಕುಂದ ಗೋವಿಂದ ಗೋಪಾಲ ಎಂದು ಮೊರೆಯಿಡುತ್ತಾ ಎನ್ನ ಕರೆಯಲ ಕ್ಷಣ ಬಂದು, ಮೊರೆಯಿಡುತ್ತಾ ಎನ್ನ ಕರೆಯಲ ಕ್ಷಣ ಬಂದು, ಮರೆಯಲು ನಿಂತು ರಕ್ಷಿಸಲಿಲ್ಲವೇ ನಾ ಓಡಿ ಬಂದು. ವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ, ಚಿಂತಿಸದಿರು ನಾನಿರುವೆ, ವೇದನೆ ಸೋದರಿ, ಸೋದರಿ. ಸಹೋದರಿ ಅಗ್ನಿಸುತೆ, ನೀನು ಚಿಂತಿಸಬೇಡ. ನಿನ್ನನ್ನಾರು ಗೋಳಾಡಿಸಿದರು ಅವರು ನಿನ್ನ ಪತಿಯಾದ ಭೀಮನಿಂದಲೇ ಹತರಾಗುವರು. ನಾನೀಗಲೇ ದುರ್ಯೋಧನನ ಬಳಿಗೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಅಲ್ಲಿಯವರೆಗೂ ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ಕೆರಳಿಸುವ ಭಾರ ನಿನ್ನದು. ಹಾಗೆ ಆಗಲಿ ಅಣ್ಣ. ನಾನು ಬಂದು ಬಹಳ ವೇಳೆ. ನರನೋ ಸುರನೋ ನೀನೇ ದೇವಾ, ವರವೋ ಸಿರಿಯೋ ನಿನ್ನ ಸ್ವಭಾವ. ನರನೋ ಸುರನೋ ನೀನೇ ದೇವಾ, ವರವೋ ಸಿರಿಯೋ ನಿನ್ನ ಸ್ವಭಾವ. ಆದಿ ಅಂತ್ಯವೂ ನೀನೇ, ವೇದ ಪುರಾಣವು ನೀನೇ ಅಲ್ಲವೇನಾ?
ಇದೇ ರುದ್ರಭೂಮಿ, ಇದೇ ರುದ್ರಭೂಮಿ. ನನ್ನ 100 ಜನ ಸಹೋದರಗಳನ್ನು ಹೂತಿಟ್ಟ ರುದ್ರಭೂಮಿ. ಮೃತ್ಯುವಿಗೆ ತುತ್ತಾದ ನನ್ನ ಹತಭಾಗ್ಯ ಸಹೋದರಗಳೇ, ನಿಮಗಿದೋ ನನ್ನ ನಿತ್ಯ ನೇಮದ ಸುಮಾಂಜಲಿಯನ್ನು ಅರ್ಪಿಸುತ್ತಿದ್ದೇನೆ. ಸ್ವೀಕರಿಸಿ, ನನ್ನನ್ನು ಆಶೀರ್ವದಿಸಿ. ಸೌಭರರಾಜ ಶಕುನಿ, ಅಂದು ನಮ್ಮ ಗಾಂಧಾರ ವಂಶಕ್ಷಯಕ್ಕೆ ಕಾರಣನಾದ ದುರ್ಮತ್ತ ದುರ್ಯೋಧನನನ್ನ ನಾಶ ಮಾಡುವುದಾಗಿ ನೀನು ಮಾಡಿದ ಶಪಥವೇನಾಯಿತು? ಶಕುನಿ, ನಿನ್ನ ಶಪಥವೇನಾಯಿತು? ನಿನ್ನ ಪ್ರತಿಜ್ಞೆ? ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಅವಹೇಳನ ಮಾಡುತ್ತಿರುವ ಅಧಮ ಮರುಳುಗಳೇ, ಏನಿ ಕುಕ್ಷಿ ಬಗೆಯ ಕೋಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ನೃತ್ಯ, ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷಿಕತೆಯ ಪ್ರವೀಣ, ವಾತ್ಸರ್ಯದ ಮಹಾನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಆದರೆ ಆಂತರ್ಯದ ಅಂತರಂಗದಲ್ಲಿ ಅದೇನೋ ತೃಪ್ತಿ, ಅದೆಂತಹದೋ ಶಾಂತಿ, ಅದಾವುದೋ ಅನಪೇಕ್ಷಿತವಾದ ಅಧೈರ್ಯ. ಸೌಬಲರಾಜ ಶಕುನಿಯ ಗುಂಡಿಗೆಯನ್ನೇ ಹೆಚ್ಚಿಸಿ ರಾಜ್ಯಗೆಬ್ಬಿಸುತ್ತಿರುವ ಆ ದುಷ್ಟ ಶಕ್ತಿ ಯಾವುದು? ವಿವಿಧ ಲಲಾತನಿಂದ ಲಿಖಿತನಾದ ವಿಧಾತನೇ, ಸಾಧ್ಯವಿಲ್ಲ. ಹಾಗಾದರೆ ನಿಮಿಷ ನಿಮಿಷಕ್ಕೂ ನನ್ನನ್ನು ನಿಶ್ಶಕ್ತನನ್ನಾಗಿ ಮಾಡಿ, ನಿಸ್ತೇಜನನ್ನಾಗಿ ಮಾಡಿ, ನನ್ನನ್ನು ಅಗಾಢವಾಗಿ ಕಾಡುತ್ತಿರುವ ಆ ಕಾಣದ ಕೈ ಯಾವುದು? ಅದು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಾಕ್ರಮಿಯೇ, ಪ್ರಬುದ್ಧವೇ, ಪ್ರಚಂಡವೇ. ಸಾಧ್ಯವಿಲ್ಲ. ನಾನಾರು ಸರ್ವತಂತ್ರನಾದ ಸೌಬಲರಾಜ ಶಕುನಿ ಇಡೀ ಬ್ರಹ್ಮಾಂಡವನ್ನೇ ತಂಡೋಪತಂಡಗಳಿಂದ ಚಂಡಾಡಿಸಿ ದಂಡೋದಾಳಿಗಳ ಮಂಡಲ ನಾಯಕರ ಗಂಡದಯರ ಗಂಡಂದಿರಿಗದೆನ್ನೆ ಸೇರಿಸಿ ಬಿಸಿ ರಕ್ತಪಾನಕ್ಕಾಗಿ ಬಿಸಿ ರಕ್ತಪಾನಕ್ಕಾಗಿ ಅಲ್ಲ, ಕುರು ರಕ್ತಪಾನಕ್ಕಾಗಿ ಕಾಲ್ ಕೆರೆದು ನಿಂತಿದ್ದಾನೆ ಈ ಕಾರ್ಕೋಟಕ ವಿಷ ತುಂಬಿದ ಕಾಳಿಂಗ ಸರ್ಪ ಸ್ವರೂಪಿಯಾದ ಸೌಬಲರಾಜ ಶಕುನಿ.
ಭ್ರಾಂತು ಭ್ರಾಂತು ನನಗೆಲ್ಲಿಯೋ ಭ್ರಾಂತಿ. ಮರೆತಿಲ್ಲ ಮರೆತಿಲ್ಲ ಸುಯೋಧನ, ಮರೆತಿಲ್ಲ. ದುರ್ಯೋಧನ, ದುರ್ನೀತ, ದುರ್ಜಾತ, ದುಷ್ಟ ದುರ್ಯೋಧನನೇ ಕೇಳು. ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ಆ ನನ್ನ 99 ಮಂದಿ ಸಹೋದರಗಳನ್ನು, ನನ್ನ ಜನ್ಮದಾತರನ್ನು ನಿನ್ನ ಆ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ಅವರಿಗೆ 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 ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಬ್ಬಾ, ನನ್ನ ಹೃದಯವೇ ಸಿಡಿಲಿನಂತೆ ಬಡಿಯುತ್ತಿರುವುದು, ನನ್ನೆದೆಗೆ ನಡುಗುತ್ತಿರುವುದು, ನನ್ನ ಈ ಕೈ ಕಾಲುಗಳು ಕಂಪಿಸುತ್ತಿರುವವು. ಈ ನನ್ನ ಶರೀರವೆಲ್ಲ ದ್ವೇಷದ ಬಾಡಾಗ್ನಿ ಜ್ವಾಲೆಯಿಂದ ದಗದಗಿಸುತ್ತಿರುವುದು. ದಗ 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 ನೆದ್ದಿದೆ ದ್ವೇಷ ಜ್ವಾಲೆ, ದಗದಗಿಸುತ್ತಿರ ಲೋಕ ಕರಾಳೆ. ದಗದಗ ನೆದ್ದಿದೆ ದ್ವೇಷ ಜ್ವಾಲೆ, ದಗದಗಿಸುತ್ತಿದೆ ಲೋಕ ಕರಾಳೆ. ಕೌರವ ಕುಟಾರಿಸುವ ತನಕ, ಕೌರವ ಕುಟಾರಿಸುವ ತನಕ ಶಕುನಿಗೆ ನಮ್ಮದು ಎಲ್ಲಿರುವುದು? ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯಲ್ಲಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯಲ್ಲಿಟ್ಟನು. ಅಣ್ಣ ತಮ್ಮಂದಿರು 100 ನಾವು, ನಮಗೊದಗಿತ್ತು ಸೆರೆಮನೆ ಸಾವು. ಅಣ್ಣ ತಮ್ಮಂದಿರು 100 ನಾವು, ನಮಗೊದಗಿತ್ತು ಸೆರೆಮನೆ ಸಾವು. ದಗ 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 ಊರೊಳಗೊಬ್ಬನೇ ಉಳಿದಿಗೆ ನಾನು, ತೀರಿಸಲ್ಲ ನಿಜರ ಸಾಲವ ಬೇಗ. ಊರೊಳಗೊಬ್ಬನೇ ಉಳಿದಿಗೆ ನಾನು, ತೀರಿಸಲ್ಲ ನಿಜರ ಸಾಲವ ಬೇಕು. ಎಮ್ಮರವಾಗುವುದೆನ್ನಯ ಸೇಡು, ಎಮ್ಮರವಾಗುವುದೆನ್ನ ಸೇಡು, ಸ್ಮಶಾನವೆನಿಸುವುದು ಕೌರವ ನಾಡು. ಎಮ್ಮರವಾಗುವುದೆನ್ನಯ ಸೇಡು, ಸ್ಮಶಾನವೆನಿಸುವುದು ಕೌರವ ನಾಡು. ದಗ 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 ದುರ್ಯೋಧನ, ಅಂದು ಅಂದು ನನ್ನ ಹತಭಾಗ್ಯ ಸಹೋದರಗಳಿಗೆ ನೀನು ನೀಡುತ್ತಿದ್ದ ಒಂದು ಹಿಡಿಕನ್ನ, ಒಂದು ಹೊಳಲೆ ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಹತಭಾಗ್ಯ ಸಹೋದರಗಳು ಅದೆಲ್ಲವನ್ನು ನನಗೆ ನೀಡಿ ಈ ನನ್ನ ಶ್ವಾಸದಲ್ಲಿ ಉಸಿರು ಬರುವಂತೆ ಮಾಡಿ ಒಬ್ಬೊಬ್ಬರಾಗಿಯೇ ಮೃತಪಟ್ಟರು. ಆ ದಾರುಣ ವಿಚಿತ್ರವು ಈ ನನ್ನ ಸುದ್ದಿ ಪಟಲದಿಂದಳಿಯದೆ ಉಳಿದು ನಿರಂತರ ಬಾಡಾಗ್ನಿ ಜ್ವಾಲೆಯಿಂದ ಬೆಂದು ನಂದು ಕುಶನಾಗಿದ್ದೇನೆ. ದುರ್ಯೋಧನ, ದುರ್ನೀತ, ದುರ್ಜಾತ,
ದುಷ್ಟ ದುರ್ಯೋಧನನೆ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸಹೋದರಗಳನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿ ಸೌಬಲರಾಜ ಶಕುನಿ ಮಹಾರಾಜ್ ಕಿ, ಸೌಬಲರಾಜ ಶಕುನಿ ಮಹಾರಾಜ್ ಕಿ, ಸೌಬಲರಾಜ ಶಕುನಿ ಮಹಾರಾಜ್. ಏಕಚಕ್ರಾಧಿಪತ್ಯವನ್ನೇ ಸ್ಥಾಪಿಸಿ ಸಾಮಂತ ರಾಜಗಳಿಂದ ಓಲೈಸಿಕೊಂಡು ಸಾಮ್ರಾಟನಾಗಿ ಬೆರೆಯಬೇಕೆಂಬ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಗಿ ಹೋಯಿತು ಸುಯೋಧನ, ಗಾಳಿಗೋಪುರವಾಗಿ ಹೋಯಿತು. ಆದರೂ ಚಿಂತೆ ಇಲ್ಲ, ಆದರೂ ಚಿಂತೆ ಇಲ್ಲ. ಆದರೆ ಆದರೆ ಆ ನೋವಿನ ಗತ ಸ್ಮರಣೆಯಿಂದ ಈ ನನ್ನ ಭವಿಷ್ಯವೇ ಅಲಸ್ಯಗೊಳ್ಳುವುದು. ಆದರೆ ಅಂತೆಯೇ ಅಂತೆಯೇ ನಾನು ಅವನೊಡನೆ ಸೇರಿಕೊಂಡು ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಡ ನುಡಿಯಂತೆ ಅಡಿಗಡಿಗೂ ಅಡ್ಡದಾರಿಗಳೆದು ಇಷ್ಟು ದಿವಸ ಅಟ್ಟಹಾಸದಿಂದ ಮೆಟ್ಟಿ ಬೆರೆದ ಆ ನಿನ್ನ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಒಳಗಿಸುವೆನು. ಅಣ್ಣ ಅಣ್ಣ ಹೊಳಬೇಡಿ ನನ್ನ ಹತಭಾಗ್ಯ ಸಹೋದರಗಳೇ, ಹೊಳಬೇಡಿ. ದುರ್ಯೋಧನನು 99 ಮಂದಿ ಸಹೋದರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮ್ಮಗಳ ನಿರಾಂಜನವನ್ನು ಮಾಡಿಸುವೆನು. ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಂಕರ, ಭಯಾನಕ, ಬೀಭತ್ಸ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪಿತೃಶೋಕದಿಂದ ದಯಿಸುತ್ತಾ ನಿನಗಾಗಿ ಶಕುನಿ 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 ಎಂಬ 3 ಅಕ್ಷರಗಳ ಅರ್ಥವೇನೆಂದು ಬಲ್ಲೆಯ ಮರುಳೇ? ಶ ಎಂದರೆ ಶಪಥದಿಂದ, ಹೂ ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿನ್ನನ್ನು ನಿನ್ನವರಿಂದಲೇ ನಿರ್ನಾಮ ಮಾಡುವವರೆಗೆ ಈ ಶಕುನಿಗದಲ್ಲಿ ಹುದು ಶಾಂತಿ, ಅದೆಲ್ಲಿ ಹುದು ಶಾಂತಿ. ಏನಿದು? ರಥಚಕ್ರಗಳ ಆಗಮನದ ಶಬ್ದ.
ಈ ನನ್ನ ಶ್ರುತಿಪಟಲದ ಮೇಲೆ. ಅದು ಈ ಸಮಯದಲ್ಲಿ ಯಾರೋ ಬರುವಂತಿದೆ. ನಾನೇ ಹೋಗಿ ನೋಡುವೆನು. ದುರ್ಯೋಧನನೇ ಈ ಮಾರ್ಗವಾಗಿ ಬರುವಂತಿದೆ. ಬರಲಿ, ನಾನು ಅವನೊಡನೆ ಸೇರಿಕೊಂಡು ಸ್ನೇಹದಿಂದ ನಟಿಸಿ ನರಕದ ಮಾರ್ಗವನ್ನೇ ಇಡಿಸುವೆನು. ನರಕದ ಮಾರ್ಗವನ್ನೇ ಇಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ಇನ್ನಾರಿಗೆ? ನಿನಗೆ. ಅಲ್ಲವಯ್ಯ, ನಿನ್ನ ವೈರಿಗಳಾದ ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ಇಷ್ಟೊಂದು ಆತುರವೇ? ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವಾಯಿತೆ? ಕುರುರಾಜ, ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಲು ಬರುತ್ತಿರುವರು ಎಂದು ದೂತನು ಈಗಾಗಲೇ ಸಮಾಚಾರವನ್ನು ತಂದಿರಬೇಕಲ್ಲವೇ? ಮಾವ, ದೂತನ ವಿಚಾರ ಈ ದಾತನಿಗೆ. ನಾನದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಳಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಹೆದರಿಸಬಲ್ಲ. ಆದರೆ ಜ್ಞಾತಿ ಹಿಂಸೆ, ಶ್ವೇತ ಕಲಹ ಇದು ಉಚಿತವೇ ಶಕುನಿ. ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅವನ ಮಾತನ್ನು ಅಲ್ಲಿಯೇ ನಿರಾಕರಿಸಿಬಿಟ್ಟೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತು ಪರಿಗ್ರಹಿಸತಕ್ಕಂಥ ವಸ್ತುವಲ್ಲ ಬಿಡು ಸುಯೋಧನ. ಸಹೋದರ, ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ. ಅಗ್ರಜ ಸಹೋದರ, ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ. ಗೊಲ್ಲ ಗೈದ ಪರಿಯ ಎಲ್ಲವ ನೋಡೆ. ಅಗ್ರಜ ಗೊಲ್ಲ ಗೈದ ಪರಿಯ ಎಲ್ಲವ ನನ್ನು ನಿಲ್ಲದೆ ಮನವು. ಅಗ್ರಜ ಸಹೋದರ, ನಿಲ್ಲದೆ ಮನವು ತಲನಿಸುವುದನ್ನು ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ. ಅಗ್ರಜ ಸಹೋದರ, ವಿದುರನ ಮನೆಯೊಳ್ಳದ ಮಾನು ತಿಂಡಿಯ. ವಿದುರನ ಮನೆಯೊಳ್ಳದ ಮಾನು ತಿಂಡಿ ಪುದಳಾದಿ ಮೃಂಗೇಸೆ. ಅಗ್ರಜ ಸಹೋದರ, ಪುದಳಾದಿ ಮೃಂಗೇಸೆ ಮುದನೆ ಬರುವನಂತೆ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯ ಗೈದ ಕಾರ್ಯವ. ಅಗ್ರಜ, ಕೃಷ್ಣನು ಅಸ್ಥಿರಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಅಸ್ಥಿರಾವತಿಯಲ್ಲಿ? ಅಸ್ಥಿರಾವತಿಯು ಪಾವನವಾಯಿತು. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಗೊಳಿಸು. ಅಗ್ರಜ, ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಅವನಾಗಲೇ ರಾಜಪ್ರಾಸವ ದಾಟಿ ಆ ದೈತ್ಯನಾದ ವಿರಮನ್ನು ಆಶ್ರಯಿಸುವನು. ಅವನದೆಷ್ಟೋ ಅವಹೇಳನ. ಅದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತೆ ಯದುಪತಿಯು ಭಕ್ತರ ಪರಾಧೀನನು ಇರಬಹುದು. ಆತನಿಗೆ ವಿದುರನಂತಹ ಭಕ್ತರು ಮತ್ತಾರಿರುವರು. ಓಹೋ, ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆಯ ದಿನ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ನನ್ನ ಸಹೋದರ. ಆದರೂ ರಾಯಭಾರಿಯಾಗಿ ಬಂದವನು ರಾಜ ಮರ್ಯಾದೆಯನ್ನು ತಿರಸ್ಕರಿಸಿದವನು ಉಚಿತ. ನೀನವನನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕುಲಚಲವೆಂಬ ಗದೆಯಿಂದ ಹಿಡಿದು
ಶತ್ರುಗಳನ್ನು ರಣಾಂಗದಲ್ಲಿ ತುಂಡರಿಸಿ ಆ ಪುಂಡ ಭೀಮನ ಗುಂಡಿಗೆಯ ಬಿಸಿದಕ್ತಪಾನ ಮಾಡ ತನಕ ಬಿಡತಕ್ಕವನಲ್ಲ ರಾಜ ದ್ರೋಹಿಗಳ ಮದವ ಮುರಿವೆ ರಾಜ ದ್ರೋಹಿಗಳ ಮದವ ಮುರಿವೆ ನಿಕ್ಷಣ ಅಗ್ರಜ ಹೋಗಲು ಪೊನ್ನರನ್ನು ಛೇದಿಸಿ ರಣವ ಜಯಿಸಿ ಬರುವೆನಾ ಅಗ್ರಜ ಹೋಗಲು ಪೊನ್ನರನ್ನು ಛೇದಿಸಿ ರಣವ ಜಯಿಸಿ ಬರುವೆ ಉದದಿ ನರವ ಅದವರವರ ಶಿರದು ಕಡಿದು ಬಿಡುವೆನಾ ಮುದದಿ ನರವ ಅದಮರವರ ಶಿರದು ಕಡಿದು ಬಿಡು ರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನಿಕ್ಷಣ ಅಗ್ರಜ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಸಹೋದರ, ನನ್ನ ಪ್ರಿಯ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆಂದು ತೋರುವುದು. ನೋಡಿದೆಯ ಮಾವ ನನ್ನ ಸಹೋದರನ ಕ್ರೋಧಾಗ್ನಿಯ ಸ್ವರೂಪವನ್ನು. ಮದಗಜಗಳೆಷ್ಟಿದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಅದು ಇರಲಿ ಮಾವ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಏನಿ ವಿಕಲ್ಪ ಬುದ್ಧಿಯ ಪ್ರಣಯ ವಿನೋದ ಗೆಳೆಯ? ಸಂಧಿಯ ನೆಪದಿಂದ ಬಂದವನು ಬರೀ ಕೃಷ್ಣನಲ್ಲವಯ್ಯ. ಬ್ರಹ್ಮಾಂಡವನ್ನೇ ನುಂಗಿ ನೀರು ಕುಡಿಯಬಲ್ಲ ಮಹಾಪ್ರಚಂಡ ಅಲ್ಲದೆ ಹೋಗಿದ್ದರೆ ಕೌರವ ಚಕ್ರೇಶ್ವರನ ಈ ಮಹಾವೈಭವವನ್ನೇ ತೃಣೀಕರಿಸಿ ದಾಸಿಪುತ್ರನಾದ ವಿದುರನ ಮುರುಕು ಚಾವಪುಡಿಯನ್ನು ಆಶ್ರಯಿಸಿದ ಉದ್ದೇಶವೇ ನಿನ್ನ ಸರ್ವನಾಶದ ಆರಂಭ. ಹಾಗಾದರೆ ಆ ಕೃಷ್ಣನ ಮೇಲೆ ನಿನಗಿಷ್ಟೊಂದು ದ್ವೇಷವೇಕೆ? ಅದಕ್ಕೆ ನೂರಾರು ಕಾರಣಗಳುಂಟು. ಅವನಿಗೆ ವಿರುದ್ಧವಾಗಿ ನಡೆದ ರಾಜರುಗಳ ಹೆಸರುಗಳಿಲ್ಲದಂತೆ ಮಾಡಿ ದಶನಾಮಾವಳಿಗೆ ತಾನು ಅಧಿಪತಿಯಾದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರ ಸರ್ವನಾಶಕ್ಕೆಂದೇ ಉದಯಿಸಿರುವನು. ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಜರಾಸಂಧ ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರಯ್ಯ. ಕಾರಣವಿಲ್ಲದೆ ಅವರನ್ನು ಧ್ವಂಸ ಮಾಡಿದನು. ಶಿಶುಪಾಲನನ್ನು ವಧಿಸಿ ಅರಳು ಮರಳು ಮುದುಕನಾದ ಕಂಸನನ್ನು ಸಿಂಹಾಸನದ ಮೇಲೆ ಕೂರಿಸಿ ಅವನ ಪ್ರಿಯ ಸಹೋದರಗಳನ್ನು ಸುರಪಾನ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನ ಮಾತಿಗೆ ಮನ್ನಣೆಯೇ ಕೌರವೇಶ್ವರ. ಇಂಥವನ ವಕ್ರ ದೃಷ್ಟಿಗೆ ನೀನು ಸಿಕ್ಕಿ ಬಿದ್ದೆಯೇ ಆದರೆ ನಿನಗೂ ಅದೇ ಗತಿ ಯಥಾಸ್ಥಿತಿ. ಹಾಗಾದರೆ ನನ್ನನ್ನೇಕೆ ಆ ದ್ವಾರಕೆಗೆ ಕಳಿಸಿದೆ? ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೆ ಒಂದು ಮುಖ್ಯವಾದ ಉದ್ದೇಶವಿತ್ತು. ಏನು ಮಾವ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸುಲಭವಾಗಿ ಸರಸವಾಡಬಹುದಲ್ಲವೇ? ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತ್ತವಾದ ಸೈನ್ಯದ ಅವಶ್ಯಕತೆ ನಿನಗೆ ಬಹಳ ಮುಖ್ಯವಾಗಿತ್ತು. ಕೃಷ್ಣನೇ ಒಂದು ವೇಳೆ ತನ್ನ ಸೈನ್ಯದೊಂದಿಗೆ ನಿನ್ನ ಪಕ್ಷವನ್ನು ವಹಿಸಿದ್ದರೆ, ಕೃಷ್ಣ ನೀನು ನನಗೆ ಬೇಡ, ನನ್ನ ಸೈನ್ಯವೇ ನನಗೆ ಸಾಕು ಎಂದು
ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಆ ಸಂಕಷ್ಟದಿಂದ ಅರ್ಜುನನು ನಿನ್ನನ್ನು ಪಾರು ಮಾಡಿದನು. ಮಾವ, ಆ ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಆ ಕೃಷ್ಣನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಪ, ಪುಣ್ಯ, ಧರ್ಮ ಅದು ನಿನಗೆ. ಮಾವ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆ? ಅವರೆಲ್ಲರೂ ಅವನ ಆಜ್ಞಾಧಾರಕರು. ಸಂಧಿಗೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ನೀಡಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗದೆ ರಾಜ್ಯದ ಮೇಲಿನ ಅವರ ಹಕ್ಕು ನಷ್ಟವಾಯಿತು. ಮತ್ತೆ ಅವರು ಅದನ್ನು ಹೊಂದುವುದು ಎಂದರೇನು? ಕ್ಷತ್ರಿಯ ವೀರರಿಂದ ಹನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವೇ ಸುಯೋಧನ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದಾರೆ. ರಣಕ್ಷೇತ್ರದಲ್ಲಿ ಸೆಣಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದರ ಹೊರತಾಗಿ ಈ ಮೇಲಿಂದ ಮೇಲೆ ಭಿಕ್ಷಾವೃತ್ತಿ ಏಕೆ? ದೇಹಿ 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 ಎಂದು. ಸರಿಯಾಗಿ ಹೇಳಿದ ಸೋಬಲ ರಾಜಶಕುನಿ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಅದಕ್ಕೆ ಮೊದಲು ಒಂದು ಘನಕಾರ್ಯವನ್ನು ಸಾಧಿಸಬೇಕು ಸುಯೋಧನ. ಏನು ಮಾವ ಘನಕಾರ್ಯ? ಸಮಯ ಬಂದಾಗ ಹೇಳುವೆನು. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನ ಅನ್ಯರ ಸಹಾಯದಿಂದ ಯಾವ ಕಾರ್ಯವನ್ನು ಮಾಡಲಾರ. ಎಂತಿದ್ದರು ಹೇಗಿದ್ದರು ಈ ದುರ್ಯೋಧನನ ಚಲವಿದೆಯಲ್ಲ, ಅದು ಕಗ್ಗಲ್ಲಿನಂತೆ ಹಚಲ, ಕಗ್ಗಲ್ಲಿನಂತೆ ಹಚಲ, ಕಗ್ಗಲ್ಲಿನಂತೆ ಹಚಲ. ನನ್ನ ಸಲಹೆಯನ್ನೇ ಕೇಳುತ್ತಿರು. ನಿನ್ನ ವಂಶದ ಬೇರನ್ನೇ ಕಿತ್ತೆಸೆಯುತ್ತೇನೆ. ನಾನೆಂದಿಗೆ ನಿನ್ನರ ಮನೆಗೆ ಕಾಲಿಟ್ಟೆನೋ ಅಂದೇ ಅದು ಕಾಗೆ ಹೊಕ್ಕ ಗೂಡಾಯಿತು, ಮಾರಿ ಹೊಕ್ಕ ಬೀಡಾಯಿತು. ರಣತಂತ್ರ ನಿಪುಣ, ಕುಟಿಲ ವಿದ್ಯಾ ವಿಶಾರದನಾದ ಈ ಸೌಬಲ ರಾಜ ಶಕುನಿಯಿಂದ ಕುರುವಂಶ ನಿರ್ನಾಮ. ನನ್ನನ್ನು ನಿನ್ನ ಹಿತೈಷಿ ಎಂದು ಬಯಸಿದೆಯಾ ಮೂರ್ಖ? ಕ್ಷಣ ಕ್ಷಣಕ್ಕೂ ನಿಮಿಷ ನಿಮಿಷಕ್ಕೂ ಸಲಹೆ ಸೂಚನೆಗಳನ್ನು ನೀಡಿ ನಿನ್ನ ವಂಶವನ್ನು ಉದ್ಧರಿಸಲು ಅವತರಿಸಿದ ಅವತಾರ ಪುರುಷನೆಂದು ಬಯಸಿದೆಯಾ? ಕುರುವಂಶವನ್ನು ನಿರ್ಮೂಲನ ಮಾಡುವುದಾಗಿ ಶಪಥವನ್ನು ಗೈದಿರುವೆನಾ? ಶಪಥವನ್ನು ಗೈದಿರುವೆನಾ? ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಲು ಶಪಥವನ್ನು ಗೈದಿರುವೆನಾ? ಜರನಂದು ಚರಮನೆಯೊಳಿಡಿಸಿ ದಿನಕ್ಕೊಂದು ಗಿಡಿಗನ್ನ ನೀರವರಿಗಿರಿಸಿ ಗನ್ನನು ಜರನಂದು ಚರಮನೆಯೊಳಿರಿಸಿ ದಿನಕ್ಕೊಂದು
ಮರಣಗೊಳಿಸುವ ತೆರದಿ ದುರ್ಮಾರ್ಗರವರನ್ನು ರಣದಿ ಮರಣಗೊಳಿಸುವ ತೆರದಿ ಶಬದವನ್ನು ಕೈದಿರುವೆನಾ ಕುರುವಂಶವನ್ನು ನಿರ್ಮೂಲಗೊಳಿಸಲ್ ಕುರುವಂಶವನ್ನು ನಿರ್ಮೂಲಗೊಳಿಸಲ್ ಶಬದವನ್ನು ಕೈದಿರುವೆನಾ ಆಟೋದದಿ ತುಳಿದ ವಿಷಸರ್ಪದಂತೆ ಕೊಟ್ಟಿ ಕೊಲ್ಲುವೆನವರ ರಣಹದ್ದಿನಂತೆ ಅಟ್ಟೋಸದಿ ತುಳಿದ ವಿಷಸರ್ಪದಂತೆ ಕೊಟ್ಟಿ ಕೊಲ್ಲುವೆನವರ ರಣಹದ್ದಿನಂತೆ ವಂಚನೆಯ ಪ್ರಾಣಿ ಗುಳ್ಳೆನರಿಯಂತೆ ವಂಚನೆಯ ಪ್ರಾಣಿ ಗುಳ್ಳೆನರಿಯಂತೆ ಸಂಚಿಂದ ಆ ಕುರುಡ ಕುಸಿದೋಗುವಂತೆ ಸಂಚಿಂದ ಆ ಕುರುಡ ಕುಸಿದೋಗುವಂತೆ ಶಬದವನ್ನು ಗೈದಿರುವೆನಾ ಕುರುವಂಶವನ್ನು ನಿರ್ಮೂಲಗೊಳಿಸಲ್ ಕುರುವಂಶವನ್ನು ನಿರ್ಮೂಲಗೊಳಿಸಲ್ ಶಬದವನ್ನು ಗೈದಿರುವೆನಾ ಶಬದವನ್ನು ಗೈದಿರುವೆನಾ ಶಬದವನ್ನು ಗೈದಿರುವೆನಾ ದುರ್ಯೋಧನ ದುರ್ಯೋಧನ ಆಗಲೇ ಇಲ್ಲಿಂದ ನಿರ್ಗಮಿಸುವ ವೇಳೆ ನೀನು ಏನು ಹೇಳುವುದೇ? ದುರ್ಯೋಧನನ ಛಲ ಕಗ್ಗಲ್ಲಿನಂತೆ ಅಚಲ. ನಡೆ ನಡೆ ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ಗರಿಯುವ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನು ಎಬ್ಬಿಸಿ ದ್ವೇಷವೇ ಮಿಂಚಿನಂತೆ ಸಂಚರಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳಿಗೆ ಈ ಭೂಮಂಡಲವೇ ಬೆರೆಯುವಂತೆ ಮಾಡಿ ಈ ನಿನ್ನ ಕುತಂತ್ರಿಯಾದ ಶಕುನಿಯ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗುವೆ. ಎಂದಿಗೆ ನಿನ್ನ ಪಟ್ಟದರಸಿಯಾದ ಭಾನುಮತಿಯು ಮಂಡಗೆದುರಿ ಮುಂಡೆಯಾಗಿ ಈ ನಿನ್ನ ಮೃಗದ ದೇಹದ ಮೇಲೆ ಎಡೆಯೊಡೆದು ಗೋಳಾಡಿ ಸಾಯುವಳು. ಅಂದೇ ಈ ಶಕುನಿಗೆ ಶಾಂತಿ ಮನಶಾಂತಿ. ಅಲ್ಲಿಯವರೆಗೆ ನನಗೆಲ್ಲಿಗುವುದು ವಿಶ್ರಾಂತಿ.